ಹಾಯ್ ಆಲ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶ್ರೀವಿದ್ಯಾ ರಾಮಚಂದ್ರ. ಇವತ್ತು ನಮ್ಮನೆ ಸ್ಟೇರ್ ಕೇಸ್ ವಾಲ್ ಮೇಕ್ ಓವರ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಈ ಥರ ನಮ್ಮನೆ ವಾಲು ಎಲ್ಲೋ ಮೇಲೆ ಮರೂನ್ ಪ್ರಿಂಟ್ಸ್ ಆಗಿತ್ತು. ಯಾಕೋ ಇಷ್ಟ ಆಗಿರಲಿಲ್ಲ, ಅದಕ್ಕೆ ಪೇಂಟರ್ಸ್ನ ಕರೆಸಿ ಇದಕ್ಕೆ ವಾಲ್ ಪೇಂಟ್ ಮಾಡಿದೆ. ಹಾಫ್ ವೈಟ್ ಕಲರ್ ಮಾಡಿಸಿದ್ದೀನಿ. ಆಮೇಲೆ ನೋಡಿ ಸ್ಟಾರ್ಟ್ ಆಯಿತು ನನ್ನ ಸರ್ಕಸ್ಸು. ಫಸ್ಟು ಮ್ಯಾಜಿಕ್ ಸ್ಪಾಂಜಿಂದ ಅಕ್ಕಪಕ್ಕದ ಗೋಡೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ತುಂಬ ನೀಟಾಗಿ ಕೊಳೆ ಹೋಗಿದೆ. ಡೀಟೇಲ್ಸ್ ಬೇಕಾದರೆ DM ಮಾಡಿ ಲಿಂಕ್ ಕೊಡ್ತೀನಿ. ಆಮೇಲೆ ಸ್ಕೆಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಕೆಳಗಡೆ ಗೋಡೆ ಪಾರ್ಟು ಜಿಂಕೆ ಪೇಂಟಿಂಗು. ಈ ಥರ ಪೇಂಟಿಂಗಿಗೆ ಗೋಂದ್ ಆರ್ಟ್ ಅಂತ ಕರೀತಾರೆ. ಒರಿಜಿನ್ ಬಂದು ಮಧ್ಯಪ್ರದೇಶ್. ನಾವು ಕಲರ್ಫುಲ್ ಜಿಂಕೆ ಪೇಂಟಿಂಗ್ ಮಾಡಿ ಅದ್ರ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ಡಿಸೈನ್ ಮಾಡಬೇಕು. ಈ ಪೇಂಟಿಂಗ್ ಮಾಡೋಕ್ಕೆ ನನಗೆ ಸರಿಸುಮಾರು 3 ತಿಂಗಳು ಬೇಕಾಯಿತು. ಯಾಕೆಂದರೆ ಬರೀ ವೀಕೆಂಡ್ಸ್ ಅಷ್ಟೇ ನಾನು ಪೇಂಟ್ ಮಾಡೋಕ್ಕಾಗೋದು, ವರ್ಕಿಂಗ್ ಇರೋದ್ರಿಂದ. ಎಷ್ಟು ಇಂಟ್ರಿಕೇಟ್ ವರ್ಕ್ ಇದೆ ನೋಡಿ. ಈ ವರ್ಕ್ನ ನಾನು ಪೋಸ್ಕೋ ಬ್ಲ್ಯಾಕ್ ಮಾರ್ಕರ್ ಯೂಸ್ ಮಾಡಿ ಮಾಡ್ತಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಎವ್ರಿ ಸಿಂಗಲ್ ಡೀಟೇಲ್ನು ತುಂಬ ಕೇರ್ಫುಲ್ಲಾಗಿ ಮಾಡಿದ್ದೀನಿ. ಯಾಕೆ ಅಂದರೆ ಇದನ್ನು ಅಳಿಸಿ ಮತ್ತೆ ಡ್ರಾ ಮಾಡೋಕ್ಕಾಗಲ್ಲ, ಅದಕ್ಕೆ. ವಿಡಿಯೋ ತೆಗೆಯೋ ನೆಪದಲ್ಲಿ ನನ್ನ ಮಗ ನನ್ನ ನಗಿಸ್ತಿದ್ದಾನೆ. ಹೇಗೋ ಬಂದಿದೆ ಅಲ್ವಾ ವಿಡಿಯೋ? ಆದರೂ ನಾವು ಏನಾದರೂ ಕ್ರಿಯೇಟಿವ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳು ನಮ್ಮ ಜೊತೆನೇ ಸೇರಿ ತುಂಬ ಹೊಸ ವಿಷಯ ತಿಳ್ಕೊತಾರೆ ಅಲ್ವಾ? ಅಂತೂ ಇಂತೂ ನನ್ನ ಜಿಂಕೆಗಳೆಲ್ಲ ಒಂದು ಹಂತಕ್ಕೆ ಬಂತು. ಈಗ ನೆಕ್ಸ್ಟ್, ಈಗ ಈ ಜಿಂಕೆಗಳ ಕೆಳಗಡೆಯಲ್ಲಿ ಒಂದು ಸ್ವಲ್ಪ ಜಾಗ ಇದೆಯಲ್ಲ, ಇಲ್ಲಿ ಗ್ರಾಸ್ ಪೇಂಟ್ ಮಾಡ್ತಿದ್ದೀನಿ. ಮುಂಚೆ ಗ್ರಾಸ್ನ ಪೇಂಟ್ ಮಾಡೋ ಪ್ಲ್ಯಾನ್ಸೇ ಇರಲಿಲ್ಲ. ಇಲ್ಲಿ ಸ್ವಲ್ಪ ಜಾಗ ಮಿಕ್ಕಿರೋದ್ರಿಂದ ಪೇಂಟ್ ಮಾಡೋಣ ಅನ್ನಿಸ್ತು, ಸೊ ಪೇಂಟ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಏಷ್ಯನ್ ಪೇಂಟ್ಸ್ ಇಂಟೀರಿಯರ್ ಎಮಲ್ಷನ್ ಯೂಸ್ ಮಾಡಿದ್ದೀನಿ. ವೈಟ್ ಕಲರ್ ಆಸ್ ಅ ಬೇಸ್. ಓಕೆ, ಬೇಸ್ ಕಲರ್ನ ನಾವು ವೈಟ್ ಆಗಿ ತೊಗೊಂಡು ಯಾವ ಕಲರ್ ಬೇಕಾರೋ ಸ್ಟೇನರ್ ಇದಕ್ಕೆ ಆ್ಯಡ್ ಮಾಡಿ ಆ ಕಲರ್ನ ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡಿ ಪೇಂಟ್ ಮಾಡಿದ್ದೀನಿ. ನೀವು ನಿಮ್ಗೆ ಯಾವ ಕಲರ್ ಬೇಕೋ ಆ ಸ್ಟೇನರ್ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಹೆಚ್ಚಿಗೆ ಡೀಟೇಲ್ಸ್ ಬೇಕಾದರೆ ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಜಿಂಕೆಗಳ ಮೇಲೆ ಒಂದು ಮರ, ಸ್ವಲ್ಪ ಎಲೆಗಳು, ಹಾಗೆ 3 ಹಕ್ಕಿಗಳನ್ನ ಡ್ರಾ ಮಾಡೋಣ ಅಂತ ಈ ಲ್ಯಾಡರ್ ಮೇಲೆ ನಿಂತ್ಕೊಂಡು ಸರ್ಕಸ್ ಮಾಡ್ತಿದ್ದೀನಿ ನೋಡಿ. ಫಸ್ಟು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಪೋಸ್ಕೋ ಮಾರ್ಕರ್ನಲ್ಲಿ ಅದನ್ನು ಟ್ರೇಸ್ ಮಾಡಿದ್ದೀನಿ. ನನ್ನ ಪ್ರೊಟೆಕ್ಷನ್ಗೆ ನನ್ನ ಗಂಡ ಮತ್ತು ನನ್ನ ಮಗ ನಿಂತಿದ್ದಾನೆ ನೋಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ಯಾಕೆಂದರೆ ಡ್ರಾಯಿಂಗ್ ಮಾಡುವಾಗ ನಮಗೆ ಅಂದಾಜು ಸಿಗಲ್ಲ, ಎತ್ತರದ ಗೋಡೆ ಅಲ್ವಾ. ಹಾಗಾಗಿ ಅದಕ್ಕೆ ನಾವು ಸ್ಕೆಚಿಂಗ್ ಮಾಡುವಾಗಲೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಡ್ರಾಯಿಂಗ್ ಬರುತ್ತೆ. ಅಲಂಕಾರಕ್ಕೆ ಒಂದು ಗಿಡ ತಂದಿಟ್ಟಿದ್ದೀನಿ ನೋಡಿ. ಪೇಂಟಿಂಗ್ ಕಂಪ್ಲೀಟ್ ಆಯಿತು ಅಂತ ತುಂಬ ಖುಷಿಪಟ್ಟೆ. ನನ್ನ ಫ್ರೆಂಡ್ಸು ಏನೋ ಮಿಸ್ಸಿಂಗ್ ಅನ್ನಿಸ್ತಿದೆ, ಏನೋ ಇನ್ಕಂಪ್ಲೀಟ್ ಅನ್ನಿಸ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಸರ್ಕಸ್ ಸ್ಟಾರ್ಟ್. ಈಗ ಲೀವ್ಸ್ಗೆಲ್ಲ ಗ್ರೀನ್ ಕಲರ್ ಹಾಗೂ ಬರ್ಡ್ಸ್ಗೆಲ್ಲ ಪೇಸ್ಟಲ್ ಕಲರ್ ಹಾಕಿದ್ದೀನಿ. ಹೇಗಿದೆ? ಕಂಪ್ಲೀಟ್ ಅನ್ನಿಸ್ತಿದೆ ಅಲ್ವಾ? ಈ ಪೇಂಟಿಂಗ್ ಅಂತೂ ನಮ್ಮನೆ ಲುಕ್ನೇ ಬದಲಾಯಿಸ್ಬಿಡ್ತು. ಎಷ್ಟು ಚೆನ್ನಾಗಿ ಪೇಂಟಿಂಗ್ ಬಂತಲ್ವಾ? ಈ ಪೇಂಟಿಂಗ್ ತುಂಬ ಚೆನ್ನಾಗಿ ಬಂತು ಅಂತ ನಂಗೆ ಸಿಕ್ಕಾಪಟ್ಟೆನೇ ಖುಷಿ ಆಯಿತು. ನೋಡಿ, ಖುಷಿಲಿ ಡ್ಯಾನ್ಸ್ ಮಾಡ್ತಿದ್ದೀನಿ ನಾನು. ನನಗಂತೂ ಈ ಪೇಂಟಿಂಗ್ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಲ್ವಾ? ಪ್ಲೀಸ್ 1 ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎನ್ಕರೇಜಿಂಗ್ ಕಮೆಂಟ್ಸ್ ನಂಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು.